ಅಮ್ಮಯ್ಯ, ನಿಮ್ ಯಜಮಾನ್ರಿಲ್ವಾ? ನಮ್ ಯಜಮಾನ್ರ? ನನ್ಗಿನ್ನು ಮ್ಯಾರೇಜ್ ಆಗಿಲ್ಲ. ಅಯ್ಯೋ ವೆಂಕಟರಮಣ, ನಾನ್ ಕೇಳಿದ್ದೆ ಅಂಗಡಿ ಯಜಮಾನ್ರ. ಓ, ಅವರ ಹೊರಗಡೆ ಹೋಗಿದ್ದಾರೆ. ಏನ್ ಬೇಕಾಗಿತ್ತು? ಯಾವ್ದಾದ್ರು ಒಳ್ಳೆ ಕ್ಯಾಸ್ಕೆಟ್ ಕೊಡವಾ? ಯು ಮೀನ್ ಕ್ಯಾಸೆಟ್? ಅದೇ. ಪರ್ಸಂಗದ ಗೆಳತಿ ಮಕ್ಕಳ ಬೇಡವಾ? ಭೂತ ಏನ ಮಗಯ್ಯು? ಭೂಲೋಕದಲ್ಲಿ ಯಮರಾಜ? ಬೇಡ ಬೇಡ. ಭುಜಂಗ ಏನ ದಶಾವತಾರ ಕೊಡ್ಲಾ? ಈ ಅವತಾರಗಳು ಯಾವ್ದು ಬೇಡ. ಯಾವ್ದಾದ್ರು ಅವಾಂತರಗಳಿದ್ರೆ ಕೊಡು. ಅನಂತನ ಅವಾಂತರ ಕೊಡ್ಲಾ? ಈ ಅವಾಂತರ ಇಂಗ್ಲಿಷ್ನಾಗಿಲ್ವಾ? ಸಿಂಗಲ್ ಎಕ್ಸಾ, ಡಬಲ್ ಎಕ್ಸಾ, ಟ್ರಿಬಲ್ ಎಕ್ಸಾ? ಯಾವ್ದು ಸಂದಾಗಿರ್ತದೆ? ಟ್ರಿಬಲ್ ಎಕ್ಸ್ ಸಾಲಿಡ್ ಆಗಿರುತ್ತೆ. ಅದೇ ಕೊಡವಾ? ನಾನ್ ಕುಡಿಯೋದು ಅದೇ. ಯಜಮಾನ್ರೆ, ಒಂದು ಪೊಟ್ನ ಏನೋ ಅಮ್ಮ ಅವ್ರಿಗೆ, ಎರಡನೇದು ಯಾವ್ದಾದ್ರು ಸೆಟಪ್ ಕಾ? ಅಲ್ಕ ನನ್ ಮಗನೇ, ಇನ್ನೊಂದ್ ನಿನಗೆ ಕಳ. ನನಗ? ಊರ್ ಬಿಟ್ಟು ಎಂಡ್ರ ಮುಖ ನೋಡಿ 4 ದಿನ ಆಗಿದೆ. ತಕೊಂಡೋಗಿ ಮುಡಿಸಿ ಖುಷಿ ಮಾಡು. ಯಜಮಾನ್ರೆ, ನೀವು ಮನುಷ್ಯರಲ್ಲ. ದೆವ್ವನ? ಅಲ್ಲ, ದೇವ್ರು. ಅಲ್ಲ ಕಳ, ರಸಿಕಾ. ಇದಕ್ಕೇನು ಬಂತ್ಲಾ ಕೇಳು. ನಾನ್ ಹೇಳ್ತಾನೆ ಇದ್ದೀನಿ, ಗಾಡಿ ಹಳೇದಾಯ್ತು ತೆಗೆದು ಒಗಿರಿ ಅಂತ ಕೇಳೋದಿಲ್ವೇ? ನೀನೇ ಅದು ಎಲ್ಲೋಗಿತೀಯ ಹೋಗಿ, ನಾನು ಹೆಂಗೋ ಮನೆ ಸೇರ್ಕೋತೀನಿ. ನಂಗೆ ಅರ್ಜೆಂಟು. ಯಜಮಾನ್ರೆ, ಹ್ಯಾಪಿ ಕಾಲ್ ಶೀಟು. ನಿಂಗೂ ಅದೇ ಕಳ. ಈಗೇನಪ್ಪ ಮಾಡ್ಲಿ? ಏನು ಅಂದ್ರೆ, ಎಲ್ಲಿದ್ದೀರಾ? ಇಲ್ಲಿ ಕಣೆ ಲೋಕಿ. ಬಾ. ನನ್ ಚಿನ್ನ. ಏನ್ರಿ ಇದೆಲ್ಲ? ಅಷ್ಟು ಗೊತ್ತಾಗಕ್ಕಿಲ್ಲ ನಿನ್ಗೆ. ಬಾ ಕೂತ್ಕೋ. ಏನ್ರಿ ಇದು? ಮದುವೆ ವಯಸ್ಸು ಬಂದ್ರ ಮಗ ಇದ್ರು ಈ ಹುಚ್ಚಿನ್ನು ಕಡಿಮೆ ಆಗ್ಲಿಲ್ಲ ನಿಮ್ಗೆ? ಹೆಂಗೆ ಕಮ್ಮಿ ಆಯ್ತದೆ ಲೋಕಿ? ಇನ್ನು 20 ವರ್ಷ ಮಾತಾಡಂಗಿಲ್ಲ. ಬಿಡ್ರಿ. ಹೌದು, ನಿಮ್ ಕುಲಪುತ್ರ ಎಲ್ಲೋಗವ್ನೆ? ರಾತ್ರಿ ಲೇಟ್ ಆಗಿ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಒಬ್ಬ ಯಾವ್ದ್ರಿ ಕ್ಯಾಸೆಟ್? ಕೃಷ್ಣಲೀಲೆ. ಕೃಷ್ಣಲೀಲೆನಾ? ಪರಮಾತ್ಮ ಆಕ್ರಿ, ಚೆನ್ನಾಗಿರುತ್ತೆ. ಲೋಕಿ, ಆಫ್ ಮಾಡ್ರಿ. ಎಷ್ಟು ಚೆನ್ನಾಗಿದೆಯೇ? ಕೃಷ್ಣಲೀಲೆನೇನ್ರಿ ಇದು? ಇದ್ಯಾಕೆ ಎದ್ಬಿಟ್ಟೆ? ಸ್ನಾನ ಮಾಡ್ಬೇಕು. ಯಾಕೆ ಒತ್ತಾರೆ ಮಾಡ್ಲಿಲ್ವಾ? ಮಾಡಿದ್ದೆ, ಈಗ್ಲೂ ಮಾಡ್ಬೇಕು. ಎರಡಕ್ಕಿಂತ ಯಾಕೆ ಮಾಡ್ತಿ? ಅಯ್ಯೋ, ಅಷ್ಟು ಅರ್ಥ ಆಗೋದಿಲ್ವಾ ನಿಮಗೆ? ಅಯ್ಯೋ, ಹೋಗಿ ಇಲ್ಲಿಂದ. ಅಯ್ಯೋ ತಮ್ಮಣ್ಣ, ಹ್ಯಾಪಿ ಕಾಲ್ ಶೀಟು ಅಂದ್ಯಲ್ಲೋ. ಕಾಲ್ ಶೀಟು ಇಲ್ಲ, ಕೈ ಶೀಟು ಇಲ್ಲ, ಎಲ್ಲ ಎಕ್ಕುಟ್ಟೋಯ್ತಲ್ಲೋ. ಏನಪ್ಪ ಮಾಡ್ಲಿ? ರಾತ್ರಿ ಎಲ್ಲ ನಿಂತು ಬರ್ಬೋಲ್ದೆ. ಏನೋ ಮಾಡ್ಲಿ, ಹೆಂಗಪ್ಪ ಮಾಡ್ಲಿ? ರಮ್ಮಿ, ನನ್ ಸ್ಟೆಪ್ನಿ. ಆ ಲೋಕೇಶ್ವರಿ ಇಲ್ಲಿದ್ರೆ ಅಷ್ಟೇ ಹೋಯ್ತು. ನೀನಿದ್ದೀಯಲ್ಲ ರಮೇಶ್ವರಿ. ಅಪ್ಪ, ಯಾವ ಬಂದ್ಯಪ್ಪ ಊರಿಂದ? ನಾನ್ ಬರೋದಿರ್ಲಿ, ನಿನ್ಗೇನು ಗೊತ್ತು ಇಲ್ವೇನ್ರ ಮನೆಗ್ ಬರಕ್ಕೆ? ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಏನ ಅಂತ ಕ್ಯಾಮೆ ನಿಂಗೆ? ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀಯ ನೋಡು. ಇದ್ಯ ನೈವೇದ್ಯ, 3 ಕಾಸಿನ ಸಂಪಾದನೆ ಇಲ್ಲ. ಹಾಳಾಗೋದಿಯಲ್ಲೋ ಮನೆ. ರೀ, ಅವನ್ ಜೊತೆ ನೀವು ಜಗಳ ಆಡ್ದಲ್ಲ ಇದ್ರೆ ತಿಂದನ್ನ ಜೀರ್ಣ ಆಗೋದೇ ಇಲ್ವಾ ನಿಮ್ಗೆ? ಹೋಗಪ್ಪ, ಊಟ ಮಾಡುವಂತೆ. ನೀ ಹಿಂಗ್ ಸಪೋರ್ಟ್ ಮಾಡಿನೇ ಅವನು. ಕಣೆ, ನೀ ನಡಿಯಪ್ಪ, ನಡಿ. ನೋಡಿ, ಅವನೇನ್ ಹಾಳಾಗೋಗಿಲ್ಲ. ಅವನ್ಗೊಂದ್ ಮದ್ವೆ ಮಾಡಿ ಸರಿ ಹೋಗ್ತಾನೆ. ಮದ್ವೆನಾ? ಅದೊಂದು ಬಾಕಿ ಐತೆ.
ಅದನ್ನು ಮಾಡ್ಬಿಟ್ಟು ಅವನ ಹೆಂಡ್ರು ಮಕ್ಕಳಿಗೆ ನಾನೇ ದುಡ್ಡು ತಂದಾಕ್ತೀನಿ ಕೂಡ ಹೋಗಲೇ. ಬುದ್ಧಿ ಹೇಳಕ್ ಬಂದ್ಬಿಟ್ಲು ನನ್ಗೆ. ಮನೆಯಲ್ಲಿದ್ರೆ ಬಾಗಿಲು ತೆಗ್ದಿರೋದು, ಎಲ್ಲಿ ಹೋದ್ಲು ನನ್ ಸಂತಾನ ಲಕ್ಷ್ಮಿ? ಸಂತಾನ ಲಕ್ಷ್ಮಿ ಏನಾಯ್ತೆ? ಏನಾಯ್ತೆ? ಅಯ್ಯೋ ಸಂತಾನ ಲಕ್ಷ್ಮಿ ಅಳ್ಬೇಡ ಮರಿ. ಯಾಕೆ? ಏನಾಯ್ತೆ? ನಾನೇನ್ ಮಾಡ್ದೆ? ಅಯ್ಯೋ ಅದೇನಾಯ್ತು ಬೊಗಳೆ? ಅಯ್ಯೋ ತಪ್ಪಾಯ್ತು, ಇನ್ಮೇಲೆ ರೇಗೋದಿಲ್ಲ. ಅದೇನಾಯ್ತು ಹೇಳೆ? ಮತ್ತೆ ಸಂಕ್ರಮಣ್ ಮಗು ಹುಟ್ಟಕ್ಕೆ ಅವ್ರ ಮನೆಗೆ ಹೋಗಿದೆ. ಎಲ್ಲ ನನಗೆ ಮೈದಾನ, ಯಾವ್ದು ಗುಡ್ಡ ಇಲ್ವೇ ಇಲ್ಲ. ಗುಡ್ಡ ತಪ್ಪನಾಗದೆ ಅವಳಿ ಜೋಳಿ ಇರ್ಬೇಕು. ನೋಡದ್ ನೋಡಿ ಹಿಂಗ್ ನೋಡ್ತಾಳೆ ಇವಳು ಕಣ್ಣಿಂಬಳ್ ಬಡಿಯ. ಬಂಜೆ ಕಣ್ ಬಿದ್ರೆ ಎಲ್ಲ ನಾಶ ಆಗತ್ತೆ ಬಾರಿ ಕಡೆ. ನಾನ್ ನೋಡಿದ್ರೆ ಅವಳು ಹೊಟ್ಟೆಯನ್ನು ಹೊಡೆದೈತದ. ಮುಚ್ಕತಾಳೆ. ನಂಗೂ ಹೊಟ್ಟೆ ಬರೋ ಕಾಲ ಬಂದ್ರೆ ಬಂದೇ ಬರ್ತದೆ ಕಣೆ. ಸಪ್ನಾರ್ತಿ ಚೀಕಳಿ ಎಷ್ಟ್ ಮುದ್ದಾಗಳೇ ಯವ್ವ. ನೀನ್ 100 ಕಾಲ ಬಾಳ ಮಗಳೇ. ಅಳ್ಬೇಡಮ್ಮ. ನಿನ್ ಕಣ್ಣು ಹಿಂಗೋಗ, ನಿನ್ ದೃಷ್ಟಿ ಬಿದ್ದು ಆಡ್ತಾ ಇದ್ದಿದ್ ಮಗು ಅಳಕ್ ಶುರು ಮಾಡ್ತಾನೆ. ಗೊಡ್ಡಿ ನಡಿ ಆಚೆ, ನಡಿಯೇ ನಡಿಯೇ. ಹಿಂಗ್ ಮಾಡ್ಬೋದೇನ್ರಿ? ಹೋಗ್ಲಿ ಸುಮ್ನೆ ಇರೆ. ನೀನ್ ತಾಯಾಗೋವರ್ಗು ಇನ್ಮೇಲೆ ಯಾರ ಮನೆಗೂ ಹೋಗ್ಬೇಡ. ಸಂತಾನ ಲಕ್ಷ್ಮಿ ನಮಗೂ ಮಕ್ಳಾಗತ್ವೆ ಕಣೆ. ಸಮಾಧಾನ ಮಾಡ್ಕೊಳ್ಳೆ, ಮಕ್ಳಾಗತ್ವೆ ಕಣೆ. 10 ವರ್ಷದಿಂದ ಈ ಮಾತು ಹೇಳಿ ಒಪ್ಪಿಸ್ತಿದ್ದೀರಿ, ಇದು ಮಾತ್ರ ಒಪ್ಪಲಿಲ್ಲ. ಆ ದೇವ್ರ ಕಣ್ಬಿಟ್ರೆ ಮಕ್ಳಾಗತ್ವೆ ಕಣೆ. ಯಾವಾಗ ಕಣ್ಬಿಡ್ತಿಯಪ್ಪ ಪಾಪಿ ದೇವ್ರೆ, ನಿನ್ ನೆಗದ್ ಬೀಳ. ಅಯ್ಯೋ ಲೇ ಹಾಗೆಲ್ಲ ದೇವ್ರು ಬೈಬಾರ್ದು, ಒಳ್ಳೇದಾಗೋದಿಲ್ಲ ಕಣೆ. ಆಯ್ತು, ತಪ್ಪಾಯ್ತಪ್ಪ. ಸಂತಾನ ಲಕ್ಷ್ಮಿ ನಾನ್ ತಾಯಿ ಆಗೋವರೆಗೂ ನೀವು ನನ್ನ ಹತ್ರ ಬರ್ಬೇಡಿ. ಲೇ ನಾನ್ ಹತ್ರಕ್ ಬರ್ದೆ ನೀನ್ ಹೇಗೆ ತಾಯಿ ಆಗ್ತೀಯಾ? ಲೇ ಲೋಕಿ, ಏನ್ರಿ? ಎಲ್ಲೇ ಕಾರ್ಕಿ? ರಾಮು ತಗೊಂಡೋದ. ಬೆಳಗ್ಗೆನೆ ಅಲಿಯೋ ಕೊಂಟೋದ್ನಾ? ಅಂಬಾಸಿಡರ್ ರೀತಿಯಲ್ಲ, ತಗೊಂಡ್ ಹೋಗಿ. ಎತ್ತು, ಅದು ನಿನ್ನಂಗೆ ಕೆಟ್ಕೊಂತೈತೆ ಕಣೆ. ರಾತ್ರಿ ಕೋಪ ಇನ್ನೂ ಇಳ್ದಿಲ್ವಾ? ಏಕೆ ಕಯ್ಯ, ನೀನ್ ಇಲ್ದಿದ್ರೇನು ಅವಳಿಲ್ವಾ? ಅವಳ್ಯಾರ್ರಿ? ರಮೇಶ್ವರಿ, ನನ್ ಸ್ಟೆಪ್ನಿ. ಅಯ್ಯೋ ಫ್ಯಾಕ್ಟ್ರಿ ಗೊತ್ತಾಗೋಯ್ತಲ್ಲ. ಈ ಅಲಾಲ್ಕೋರ್ ನನ್ ಮಗ ಎಲ್ಲೋದ? ಸರ್ ಹೂವ ತಗೊಂಡೋಗ ಅಮ್ಮವ್ರು ಕೊಡಿ ಸರ್, ಖುಷಿ ಪಡ್ತಾರೆ. ಮದುವೆ ಆಗಿದ್ರೆ ಅಲ್ವಾ ಅಮ್ಮವ್ರು ಕೊಡಕ್ಕೆ ಖುಷಿ ಪಡಕ್ಕೆ? ಹೋಗ್ಲಿ ನಿಮ್ ಲವರ್ಗಾದ್ರೂ ಕೊಡಿ ಸರ್. ನನಗ್ ಲವರ್ ಇಲ್ವಲ್ಲ. ಸರ್ ನಿಮ್ ವಯಸ್ಸೆಷ್ಟು? 24. ವಯಸ್ಸು 24, ಇನ್ನೂ ಲವ್ ಮಾಡಿಲ್ವಾ? ಹಾಯ್ ರಾಜ. ಹಾಯ್ ರಾಣಿ, ಬಂದೆ ಗುರು. ಅನುಭವ ಪಿಕ್ಚರ್ಗೆ 4 ಗಂಟೆ ಶೋಗೆ ನನ್ಗೂ ನಿನ್ಗೆ ಟಿಕೆಟ್ ತಗೊಂಡಿದ್ದೀನಿ, ಬಂದ್ಬಿಡ್ಬೇಕು. ಬರ್ತೀನಿ. ಬರ್ಲಾ? ಬಾಯ್. ಬಾಯ್. ಹಾಯ್. ಯಾರ ಹುಡುಗಿ? ನನ್ ಡೋಗಿರೋ ನನ್ ಗರ್ಲ್ ಫ್ರೆಂಡ್. ಗುರು, ನಿಮ್ಮಲ್ಲಿ ಏನೋ ಕೊರತೆ ಇದೆ, ಅದಕ್ಕೊಂದ್ಸಲಿ ಡಾಕ್ಟರ್ ಚೆಕ್ಅಪ್ ಮಾಡಿಸ್ಕೊಳ್ಳಿ. ನನಗೆ ಯಾವ ಕೊರತೆನೂ ಇಲ್ಲ, 2 ಕುಚ್ಚು ಹೂವ ಕೊಡು. ಯಾರು ಗುರು? ನನ್ ಡೌಗೆ, ಲವರ್ಗೆ. ನೀವ್ ಅಲಿಯೋದ್ ನೋಡೆ ಅನ್ಕೊಂಡೆ, ಅದು ಪಿಕಪ್ ಕೇಸು ಅಂತ. ನಿನಗೆ ಹೇಗೆ ಗೊತ್ತಾಯ್ತು? ನಿಮ್ಮಂತ ಎಲ್ಬಡ್ಗಳನ್ನ ದಿನಕ್ಕೆ ಎಷ್ಟು ಚೆಂದ ನೋಡ್ತೀನಿ ಗುರು. ರತಿ, ಸುರತಿ, ಯಾಕಿಷ್ಟು ಲೇಟು? ನಿನ್ನೆ ನಾನು ಕೊಟ್ಟ ಸರ ಹೂಮಾಲೆಯಾಗಿ ರಾತ್ರಿ ಎಲ್ಲ ನೀನನ್ನು ಅಪ್ಪಿಕೊಂಡಿದ್ದೆ. ನಮ್ಮಪ್ಪ ಭೂತಯ್ಯ, ಚಡಿ ಚಿಕ್ಕ, ದಡ್ಬಡಿ ಮಗ, ಹಳ್ಳಿ ಕುಕ್ಕು. ಲವ್ ಅಂದ್ರೆ ಬೌ ಅಂತಾನೆ. ಬೇಡ, ಅವ್ನು ನೆನ್ಸ್ಕೊಳ್ಳೋದ್ ಬೇಡ. ಆ ಗೂಬೆ ನೆನ್ಸ್ಕೊಂಡು ಇರೋ ಮೂಡೆಲ್ಲ ಔಟ್ ಆಗೋಗುತ್ತೆ. ತೆರೆಯನ್ನು ಇಳಿಸು ರತಿ,
ಸುರತಿ ಅಪ್ಪ ಅವನ್ ಇವತ್ ಮನೆಗ್ ಬರ್ಲಿ, ಅವನ್ ಕೈ ಕಾಲು ಮುರಿಲಿಲ್ಲ ನಮ್ಮ ಅಪ್ಪ ಗುಡ್ದವನಲ್ಲ ನಾನು. ಅಪ್ಪ ವೆಂಕಟರಮಣ, ನಮ್ಮಪ್ಪ ಗುಂಡು ಹಾಕಿ ಗೋರಿಕೆ ಹೊಡಿತಾ ಇದ್ರೆ ನಿನ್ ಸನ್ನಿಧಾನ ಬಂದು ಗುಂಡು ಹೊಡಿಸ್ತೀನಪ್ಪ. ಪರಮಾತ್ಮ ಬಂದ ನೋಡಿ ಇವನು. ನಾನ್ ತೆಗಿತೀನಿ. ಅಮ್ಮ ಪರಂದಾಮಯ್ಯ ಪಚ್ಚೋಬಿಟ್ಟವ್ರ. ಪಾಚೋಳಸ್ ನೆಮ್ಮದಿ ಎಲ್ ಕೊಟ್ಟಿದ್ದೀಯೋ ನನ್ನ ಮಗನೇ? ಯಾವಳ ಅವಳು ರತ್ತಿ ಸುರತ್ತಿ ಬಳಲೇ? ನನ್ನ ತಾನೇ ಪರಿಚಯ ಆದ್ಲು. ಆಹಾ, ವಿದ್ಯೆ ಇಲ್ಲ, ಸಂಪಾದನೆ ಇಲ್ಲ, ತಿನ್ನೋದು ಬಿಟ್ಟಿ ಕೂಡು, ಲವ್ ಮಾಡ್ತೀಯನೋ ಲೋಫರ್. ಲವ್ ಮಾಡಕ್ಕೆ ವಿದ್ಯೆ ಬುದ್ಧಿ ದುಡ್ಡು ಬೇಕಾಗಿಲ್ಲ, ದಿಲ್ ಇರ್ಬೇಕು, ಯೌವನ ಇರ್ಬೇಕು. ಯವ್ವನ? ಏಯ್, ಏನಂಗೆ ಅಕ್ಕರ್ಸ್ಕೊಂಡು ನೋಡ್ತೀಯ? ನಿಮ್ಮಿಬ್ಬರು ಯಾವಾರ ಚೈನು ಉಂಗುರದಾಗೆ ಆಯ್ತೋ, ನಮ್ಮಿಬ್ಬರನ್ನು ಅಜ್ಜ ಅಜ್ಜಿ ಮಾಡೋವರೆಗೂ ಬಂದಾಯ್ತೋ. ನನ್ನ ತಾನೇ ಪರಿಚಯ ಆಗಿದ್ದು, ಅಷ್ಟಲ್ಲೇ ಅಜ್ಜಾಜಿ ಹೆಂಗಾಗ್ತೀರಾ? ಅಯ್ಯೋ ಮಂಕ ನನ್ನ ಮಗನೇ, ಕೆಮ್ಮದ್ರ ಮಕ್ಕಳು ಆಯ್ತಬೇಕಲ್ಲ, ಅದ್ಯಾವ ದೊಡ್ಡ ಈಸಿಯಾ? ಎಲ್ಲ ಉಂಗ್ರ ಕೊಡು. ಅವಳು ನಾನು ಕೊಟ್ಟಿದ್ದು. ಕೊಡ್ಲಾ ಇಲ್ಲೇ. ಯಾಕ್ರಿ, ಏನಾಯ್ತು? ಏನಾಯ್ತಾ? ರೋಲ್ಡ್ ಗೋಲ್ಡ್ ಉಂಗ್ರ ಈಸ್ಕೊಂಡು ಸಾವಿರಾರು ರೂಪಾಯಿ ಚಿನ್ನದ ಸರ ಕೊಟ್ಟು ಬಂದವನಲ್ಲಿ ಇವನು ಬುಲ್ಡೆ ಒಳಗಡೆ ಬುದ್ಧಿ ಇಲ್ಲ ಕಣೆ, ಲಜ್ಜಿ ತುಂಬೈತೆ. ಯಾಕೋ ರಾಮಣ್ಣ ಹಿಂಗ್ ಹೊಟ್ಟೆ ಉರ್ಸ್ತೀಯಾ? ಅವಳು ಈ ತರ ಕೈ ಕೊಡ್ತಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲಮ್ಮ. ಕೈ ಏನು ಬಂತಲ್ಲ ಕರ್ಮ, ಕಾಲು ಕೊಡ್ತಾಳೆ, ಹೋಗಿ ಹಿಡ್ಕ. ನೋಡಿ, ಆಗಿದ್ದಾಗೋಯ್ತು, ಇನ್ಮೇಲೆ ಅವನಿಗೆಲ್ಲ ಮಾಡೋಲ್ಲ. ಇನ್ ಸುಮ್ಕಿದ್ರೆ ಆಗಕ್ಕಿಲ್ಲ. ನಮ್ ಸ್ನೇಹಿತರ ಮಗಳನ್ನ ಒಬ್ಬಳು ನೋಡಿದ್ದೀನಿ, ನನ್ಗೆ ಅವಳು ಒಪ್ಪಿಗೆ ಆಗವಳೆ. ನೀವ್ ಒಪ್ಕೊಂಡ್ಬಿಟ್ರೆ ಆಗೋಯ್ತಾ? ನನಗೆ ಇಡಿಸಿದ್ರೆ ನಾನು ಮದ್ವೆ ಆಗೋದು. ಮದ್ವೆ ಆದ್ಮ್ಯಾಕೆಲ್ಲ ಸರಿಯಾಗಿ ಇಡಿಸ್ತದೆ, ಹೋಗ್ಲಾ? ಸ್ವಾಗತಂ ಸುಸ್ವಾಗತಂ. ದಯಮಾಡಿಸಿ ಈ ಆಸನವನ್ನು ಅಲಂಕರಿಸಿ. ಬರ್ಲಾ? ಸೋದರಿಗೆ ನನ್ನ ನಮನಗಳು. ನಮಸ್ಕಾರ. ಚಿರಂಜೀವಿಗೆ ನನ್ನ ಆಶೀರ್ವಾದಗಳು. ಹುಡುಗಿನ್ ಕರ್ಸ್ಬೋದಲ್ಲ? ತಮ್ಮ ಆಜ್ಞೆಯನ್ನು ಶಿರಸಾವಹಿಸುವೆನು. ಏನಪ್ಪ ಇದು, ಡ್ರಾಮಾ ಕಂಪ್ನಿ ಕರ್ಕೊಂಡ್ ಬಂದಿದ್ಯಾ? ಅವನ್ಗೋಸಿ ಕಯಾಲಿ ಕಳ್ಳ ನಾಟಕದ್ದು. ಮಗಳಿಗೆ? ಈಕೆ ನಮ್ಮ ಸುಪುತ್ರಿ ಚೀಸೌ ಆಕುಂಶೋ ಮದನ ಮೋಹಿನಿ ಚಂಪಕಮಾಲ. ಚೀಸೋ ಆಕುಂಶೋ ಅಂದ್ರೆ ಇನ್ಶಲ್ಲ? ಚಿರಂಜೀವಿ ಸೌಭಾಗ್ಯವತಿ ಅರಿಶಿಣ ಕುಂಕುಮ ಶೋಭಿತೆ ಎಂದು ಸಾಂಪ್ರದಾಯಿಕವಾಗಿ ಹೇಳಿದೆ ಅಷ್ಟೇ. ಸಂತೋಷ. ಸ್ವೀಕರಿಸಿ. ಈ ಖಾದ್ಯಗಳನ್ನು ತಯಾರಿಸಿದ್ದು ನಮ್ಮ ಸುಪುತ್ರಿಯೇ. ಖಾದ್ಯ ಅಂದ್ರೆ? ಅಗಿದು ಜಗಿದು ತಿನ್ನುವ ಪದಾರ್ಥ. ಬಕಾಳಾಬಾತನ್ನು ಸೇವಿಸಿ, ಮೊಸರನ್ನವನ್ನು ಸೇವಿಸಿ ಎಂದೆ. ಅದಿದೇನಾ? ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಓ ಅದಾ, ಸರಿಯಾಗದೆ. ನಮ್ಮ ಸುಪುತ್ರಿಯು ನಿಜಕ್ಕೂ ಲೆಪ್ಪ ಅಲ್ಲವೇ? ಲೆಪ್ಪ ಹಂಗಂದ್ರೇನು ಯಪ್ಪ? ನಂಗೂ ಗೊತ್ತಿಲ್ಲಪ್ಪ. ಲೆಪ್ಪ ಅಂದರೆ ಬೊಂಬೆ. ಬೊಂಬೆನಾ? ಒಳ್ಳೆ ರಂಬೆ ಇದ್ದಾಗಿದ್ದಾಳೆ. ತಮ್ಮ ಸುಪುತ್ರರು ವಿವಾಹಕ್ಕೆ ಒಪ್ಪುವುದಾದರೆ 10 ಎಕರೆ ಹೊಲ, 10 ಎಕರೆ ಗದ್ದೆ ಹಾಗೂ 4 ಬಾವಿಗಳನ್ನು ಬಳುವಳಿಯಾಗಿ ನೀಡಲಿದ್ದೇವೆ. ಅಪ್ಪ, ಬಾವಿ ಯಾಕೆ? ಆರ್ಕಳಕ್ಕೆ, ನೀರ್ ಬಿಟ್ಕೊಳಕ, ಗದ್ದೆಗೆ. ಓಹೋ. ತಿಮ್ಮಿ, ಪಟ್ಟಣದಾಗಿರೋ ಯಾವ ಮುಟ್ಟಾಳನು ನನ್ ಲಗ್ನ ಮಾಡ್ಕೊಳಕಿಲ್ಲ ಅಂತಿದ್ಯಲ್ಲ, ನೋಡಿ ವಯ್ಯ ಒಪ್ಕೊಂಬಿಟ್ಟ. ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್? ಏನ್ ಓದಿದ್ರಾ ಅಂದೆ? ನಾಲ್ಕನೇ ಕ್ಲಾಸ್. ಹೇಳಮ್ಮ ಹೋಗೋಣ. ಯಪ್ಪೋ, ಆ ವೈನ್ಗೆ ಕೋಪ ಬಂದಂಗದೆ. ಚುಂಚುನ್ ಕಟ್ತಾವ ಅದಲ್ಲ, 2 ಎಕರೆ ಅಡಿಕೆ ತೋಟ, ಅದನ್ನು ಕೊಟ್ಟೆವಂತ ಹೇಳು. ಹೇಳಮ್ಮ ಮೇಲೆ. ಬೇಕಾದ್ರೆ ಕುರಿ ಮಂದಿನ ಕೊಟ್ಟಾವು, ಲಗ್ನ ಮಾಡ್ಕೊಳಯೋ. ನಿಮ್ಮ ಸುಪುತ್ರರು ಅಂತರ್ಧಾನರಾಗಲು ಕಾರಣ? ಹೋಗ ಅವನ್ನೇ ಕೇಳಗಲೇ. ಇನ್ನ ಅರ್ಥಾತ್ ಮಾತೃಶ್ರೀ. ತಗೊಳ್ಳಿಮ್ಮ, ಮಾವನ್ಕಾಯ್, ಉಳು ಮಾವನ್ಕಾಯ್, ಮಾವನ್ಕಾಯ್. ಮಾವನಕಾಯಿ
ಬೈಸಿ ತಿನ್ನೋರು ಇದು ಬಂದಿರೋರು. ನಂಗಂತೂ ಬರ್ಲಿಲ್ಲ. ಯಾವ ಪುಣ್ಯಾತ್ಕಿತಿರು ಆಗೋರು ಕಣ್ಣಗಾದ್ರು ನೋಡುವ. ಎಲ್ಲ ಗುಡ್ಡಗಳೇ 1 2 3 4 5 6 ಹೆಚ್ಚಲಿ ಇದು ಅವಳಿ ಜೋಳಿ ಗುಡ್ಡ. ಅಪ್ಪ ದೇವ್ರೇ, ನಾನೆಷ್ಟು ಪುಣ್ಯ ಮಾಡಿದಪ್ಪ ಇಷ್ಟೋ ಜನ ಬಸ್ಸರ್ನ ಒಟ್ಟಿಗೆ ನೋಡೋಕೆ. ತಂಗಿ ಹೊಟ್ಟೆಲ್ ಪಾಪ ಗುಳುಗುಳು ಅಂತದ. ಎಷ್ಟು ತಿಂಗಳು ರೀ? ನಂಗಿನ್ನು ಮದ್ವೆನೂ ಆಗಿಲ್ಲ, ಸ್ವಪ್ನನೂ ಆಗಿಲ್ಲ. ಅದೇಂಗ್ರಿ ಬಸ್ರಿ ಆಗ್ತೀನಿ? ನಿಮ್ಗೇನ್ ತಲೆಗಿಲಿ ತಿರುಗುತ್ತೆ ಹೆಂಗೆ? ಬಸ್ರಿ ಆದ್ರೆ ಅಲ್ವಾ ತಲೆ ತಿರುಗೋಕೆ. ನಾನಿನ್ನು ಬಸ್ರಿನೇ ಆಗಿಲ್ವೇ? ಹೊಟ್ಟೆಲಿ ಮೂಗ ಗುತ್ತದ. ಎಷ್ಟು ತಿಂಗಳು? ಮಗುನಿರೋ ವಯಸ್ಸೇನೆ ನಂದು. ನಿಂಗ್ ವಾಂತಿ ಬರ? ಬಸ್ರಿ ಆದ್ಮೇಲೆ ವಾಂತಿ ಬರೋದು. ನಾನಿನ್ನೂ ಆಗಿಲ್ವಲ್ಲ. ಮದ್ವೆ ಆಗದೆ ಇರೋ ಹುಡುಗಿಯರೇ, ಮದ್ವೆ ಆಗಿರೋ ಮುತ್ತೈದೇರೆ, ನನಗೂ ಆದಷ್ಟು ಬೇಗ ವಾಂತಿ ಬರೋಂಗೆ ಆಶೀರ್ವಾದ ಮಾಡ್ರಮ್ಮ ಮಾಡಿ. ಅಯ್ಯಯ್ಯೋ, ಇವರೆಲ್ಲ ಎಲ್ಲಿ ಮಾಯವಾಗೋದ್ರು? ಇವ್ರು ಯಾಸಗ ದ್ವಾಸೆ ಹುಯ್ಯ? ಯೋ ರಾಮಣ್ಣ, ಮಾವನಕಾಯಿ ರಾಮಣ್ಣ, ವರ್ಷ ನಿನ್ನೆನ್ರು ಮಾವನಕಾಯಿ ತಿಂತಾಳೋ? ನನ್ನ ಹೆಂಡತಿ ತಿಂತಾಳ ಇಲ್ವೋ? ಮಾವಿನಕಾಯಿ ಸೀಸನ್ ಬಂದಾಗ ನೀನ್ ಮಾತ್ರ ನನ್ ತಲೆನ ಚೆನ್ನಾಗಿ ತಿಂತೀಯ. ಇನ್ನು ಅಯ್ಯೋ ಇವನ ಮಾಯವಾಗೋದಾ? ಇವನ್ ಯಾಸಗು ದ್ವಾಸೆ ಹುಯ್ಯ? ಸಿಕ್ಕಿದ್ದೆ ಶಿರುಂಡೆ. ಇದೇನ್ ಬಾಸು, ಗಂಡ್ಸಾಗಿ ಅಶೋಕ್ ವನದಲ್ಲಿ ಸೀತೆ ಕೂತಿದ್ದೀರಾ? ವಧು ಪರೀಕ್ಷೆ ಯಾಕೆ ಮಾಡ್ತಾರೆ ತಮ್ಮಣ್ಣ? ಮದ್ವೆ ಮಾಡ್ಕೊಳಕ್ಕೆ. ಮಾಡ್ಕೊಂಡಿರ್ತಾನೆ ನೋಡ್ಬೇಕು. ಹೌದೌದು, ನೀನಿಗಿರೋ ಪರಿಜ್ಞಾನ ಕೂಡ ಇಲ್ಲ ನೋಡ್. ನಮ್ಮ ಅಪ್ಪನಿಗೆ ನೋಡೋದ್ ನಮ್ಮ ಅಪ್ಪ ಅಂತೆ, ಮಾಡ್ಕೊಳ್ಳೋದ್ ನಾನಂತೆ. ಛೇ ಅದಂಗಾಗುತ್ತೆ. ನೀವೇ ನೋಡ್ಕೊಂಡು ನೀವೇ ಮಾಡ್ಕೊಳ್ಳಿ. ಅದನ್ನು ಪ್ರಯತ್ನ ಮಾಡ್ದೆ, ಸರಿ ಹೋಗ್ಲಿಲ್ಲ. ಓ ಅದೇ ರೋಲ್ಡ್ ಗೋಲ್ಡ್ ಉಂಗ್ರ. ತಮ್ಮಣ್ಣ, ಸಾರಿ ಬಾಸು. ಮದ್ವೆ ಆದ್ಮೇಲೆ ಸುಖವಾಗಿ ಸಂಸಾರ ಮಾಡಕ್ಕೆ ಎಂತ ಹುಡುಗಿ ಬೇಕು? ಭೋಜ್ಯೇಶು ಮಾತೆಯಾಗಿ, ರೂಪೇಚ ಲಕ್ಷ್ಮಿಯಾಗಿ, ಕರಣೇಶು ಮಂತ್ರಿಯಾಗಿ, ಕಾರ್ಯೇಶು ದಾಸಿಯಾಗಿ, ಕ್ಷಮಯ ಧರಿತ್ರಿಯಾಗಿ, ಶಯನೇಶು ವೇಷೆಯಾಗಿದ್ರೆ ಸಂಸಾರ ಸುಖವಾಗಿರುತ್ತೆ. ಯಾರ್ ಗುಣ ಇರೋ ಹುಡುಗಿರು ಭೂಲೋಕದಲ್ಲಿ ಸಿಗ್ತಾರಾ? ಇಲ್ಲ, ಯಮಲೋಕದಲ್ಲಿ ಸಿಗ್ತಾರೆ. ಹೋಗ್ತೀರಾ? ಏನ್ ಬಾಸು ನೀವು ಹೇಳಿ ಕೇಳಿ, ನಮ್ದು ವೇದ ಭೂಮಿ, ಪುಣ್ಯ ಭೂಮಿ. ರಸ್ತೆಗೊಬ್ರು ಗಲ್ಲಿಗಿಬ್ರು ಸಿಗ್ತಾರೆ. ಹುಡುಕೋದ್ ಹೇಗೆ? ಪೇಪರ್ ಹಾಕ್ಸಿದ್ರಾಯ್ತು. ನೀನ್ ಮದ್ವೆ ಆಗೋ ಹುಡುಗಿಗೆ 6 ಗುಣಗಳಿರ್ಬೇಕಾ? ತೋರಿಸ್ತೀನಿ. ಬಾರು. ಅಯ್ಯೋ, ಯಾಕ ಉಂಡ್ ಬಾರಪ್ಪ ಕೋದಂಡ್ರಾಮ. ನಾ ಕೋದಂಡ್ರಾಮ ಅಲ್ಲ, ಅವ್ರ ಅಪ್ಪ ಪರಂದಮ್ಮ. ಅವನಲ್ಲ ನೋಡು. ಬಾರ ನನ್ ಕಂದ. ಅಯ್ಯೋ ನನ್ ಕಾಲಕ್ಕೆ. ನೀನ್ ಉಣ್ಣಕ್ಕೆ ತಾಯಿ ತರ ಎಂಡ್ರು ಬೇಕು ಅಂತ ಪೇಪರ್ನಾಗ ಹಾಕ್ಸಿದ್ದಲ್ಲ. ಈ ಮನೆಯಾಗಿರೋ ಪಾಪಗಳು ನಿಂಗ್ ಸರಿಯಾಗಿ ಉಣ್ಣಕ್ಕೆ ಕಕ್ಕಿಲ್ಲ ಅಂತ ಕಾಣ್ತೈತೆ. ನೀನ್ ಉಣ್ಣಕ್ಕಂದ 6 ಗುಣ ಇರೋ ಹುಡುಗಿ ಬೇಕು ಅಂತ ನಾನು ಹಾಕ್ಸಿದ್ದು. ಬರೀ ಊಟ ಹಾಕೋ ಹೆಂಗಸ್ನಲ್ಲ. ನೀನ್ ದಯಮಾಡ್ಸಿಲ್ಲಿಂದ ಪೇಪರ್ನಾಗ ಹಾಕ್ಸೋವಾಗ ಬುದ್ಧಿಯ ದನ ಕಾಯ್ತಿತ್ತ. ಚಡ್ಡಿ ಜಟಾಯೋ ಅವನಂತೂ ಬಚ್ಚ ಬುದ್ಧಿ ಇಲ್ದೆ ಪೇಪರ್ನಾಗ ಹಾಕ್ಸ್ಬಿಟ್ಟ. ಅದ್ ತಪ್ಪು ಅಂತ ಅವನಿಗೆ ಬುದ್ಧಿ ಹೇಳದ್ ಬೇಡವಾ? ಒಟ್ಟಿಗೆ ತಿಂತೀಯ? ರಾಗಿ ಮುದ್ದೆ ಕಾಳುಳ್ಳಿ ನೋಡಿದ್ರೆ ಗೊತ್ತಾಯ್ತದ ಹೇಳು. ಬಾವ್ ಬಾರಮ್ಮ ಇಲ್ಲಿ. ನೀನೇನ ಇವ್ರವ್ವ? ನೀನೇನ್ ತಿಂತಿ? ಅನ್ನ ಸಾರು. ಮಾಡ್ದೊಡ್ಗೆ ಎಲ್ಲ ಗಂಡ ಎಂಡ್ರು ಇಬ್ರೆ ನುಂಗಿ ನೀರ್ ಕುಡಿದು ಬಿಡ್ತೀರಾ? ಮಗನ ಹೊಟ್ಟೆಗೆ ಏನು ಹಾಕಕ್ಕಿಲ್ವಾ? ಮರ್ಯಾದೆಗೆ ಆಚೆ ಹೋಗ್ತೀಯ ಇಲ್ಲ ಒತ್ ಕಳಿಸ್ಲೋ? ಏನಂದೆ? ಒತ್ತು ಕಳಿಸ್ತೀಯಲ್ಲ ನಿನ್ನ? ಇನ್ನೊಂದ್ ಕಿತ ಹಿಂಗೆಲ್ಲ ಪೇಪರ್ನಾಗ ಹಾಕ್ಸಿದ್ರೆ ಹೊಟ್ಟೆಲಿರೋ ಕಳ್ಳು ಬೋಟಿ ಎಲ್ಲ ತೆಗೆದು ಫ್ರೈ ಮಾಡ್ಕೊಂಡು ತಿಂದು ಬಿಡ್ತೀನಿ. ನಿಂದು ಎಳೆ ಮಾಂಸ ಸಾಲಿಲ್ಲ ಅಂದ್ರೆ ಚೆನ್ನಾಗ್ ಬಲ್ತಿರೋ ನಿಮ್ಮ ಅಪ್ಪನ ಮಾಂಸನು ತಿಂದು ಬಿಡ್ತೀನಿ. ಓ ಸಾರ್, ಎಲ್ಲಾರು ಚಪ್ಲಿನ ಕಾಲ್ಗೆ ಹಾಕೊಂಡ್ರೆ ಇವನ್ ತಲೆಗೆ ಕೇಳ್ತಾನಲ್ಲಿ. ಪೇಪರ್ನಾಗೆ ಎಂಡ್ರು ಬೇಕು ಅಂತ ಹಾಕ್ಸವ್ನೆ. ಅವಳು ಚಿನ್ಕುರುಳಿ ಬಂದು ಒಟ್ಟಿಗೆ ಏನ್ ತಿಂತಿ ಅಂತ ನನ್ನೇ ಕೇಳ್ತಾಳೆ. ಇವಳು ನನ್ನ ಹಾಗೆ ಕೇಳಿದ್ರಿ. ಇವನ್ ಮಾಡಿದ ತಪ್ಪಿಗೆ ಯಾರ್ಯಾರು ತಾವ್ ಏನೇನ್ ಮಾತು ಕೇಳ್ಬೇಕು, ಏನೆಲ್ಲಾ ಬೈಗಳ ತಿನ್ಬೇಕು. ರಾಮ ವೆಂಕಟರಮಣ. ತಿಂಗಳ ಮೇಲೆ
12 ದಿವಸ ಇನ್ನು ಆಗಿಲ್ಲ ಅಂದ್ರೆ ಗ್ಯಾರಂಟಿ. ಅಪ್ಪ ದೇವ್ರೇ, ಈ ವಿಷಯ ಊರಿನ ಸ್ವಪ್ನಾಚಾರಗೆಲ್ಲ ಗೊತ್ತಾಗಬೇಕು. ಹೆಂಗೆ? ಡಂಗ್ ಡಂಗ್ ನಕ್ 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 ನಕ್. ಬೊಮ್ 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 ಬೊಮ್. ಅಯ್ಯೋ ಲೇ ಲೇ ಸಂತಾನ ಲಕ್ಷ್ಮಿ, ಹೊಟ್ಟೆ ತುಂಬ ಅನ್ನ ಹಾಕಲ್ವೇನೆ? ಯಾಕೆ ಮಣ್ಣು ತಿಂತಿದ್ಯಾ? ಎಡಳ ಮೇಲೆ. ನಂಗ್ ಬೈಕೆ ಬಂದಿತ್ತು, ತಿಂತಾ ಇದ್ದೆ. ನೀವು ಬೇಕಾದ್ರೆ ತಿನ್ನಿ. ನಿನ್ ಮದುವೆ ಆದಾಗ್ಲಿಂದ ನಾನ್ ತಿಂತಾ ಇರೋದು ಇದನ್ನೇ ತಾನೇ. ನಡಿ ಒಳಗೆ. ನಾನ್ ಬರೋಲ್ಲ, ಊರ್ನವ್ರಿಗೆಲ್ಲ ಗೊತ್ತಾಗದ್ ಬೇಡವಾ ನಂಗು ಬೊಂದದೆ ಅಂತ. ಯೋ ತಮ್ಮಣ್ಣ, ನಿನ್ ಹೆಂಡತಿನ ಒಳಗಡೆ ಕರ್ಕೊಂಡು ಚೆನ್ನಾಗಿ ಮೇವು ಹಾಕು, ಇಲ್ಲಾಂದ್ರೆ ರೋಡ್ ಫುಟ್ಪಾತ್ ಎಲ್ಲ ತಿಂದಾಕ್ಬಿಡ್ತಾಳೆ. ನೀವು ತಿನ್ನು, ನಿಂಗೂ ಕೊಟ್ಟದೆ. ಬಿಡ್ರಿ, ಎಲ್ಲರೂ ಹೇಳ್ಬೇಕು ಬಿಡ್ರಿ. ಹೀಗೆ ಎಷ್ಟೋ ಸಲ ಮಣ್ಣು ತಿಂದಿದೆಯಲ್ಲೇ, ವಾಂತಿ ಆಗೋವರ್ಗೆ ಇದನ್ನ ನಂಬ್ಕೋಬೇಡ ಕಣೆ. ಸಾಕ್ ಸುಮ್ನೆ ರೀ ನೀವು, ಅಪ್ಶಕ್ನ ನುಡಿಬೇಡಿ. ಅಯ್ಯೋ ಸಂತಾನ ಮುಟ್ಬೇಡ್ರಿ, ನೀರ್ ಕಾಯಿಸ್ ಹೋಗಿ. ನನ್ನ ಕರ್ಮ. ಹೋದ್ರ ಮನೆ ಒಳಗ. ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಪ್ಪ. ಅದೇನು ಅಂತ ಕೇಳಪ್ಪ. ಒಳ್ಳೆ ಹುಡುಗಿ ಸಿಕ್ಕಿದಾಳೆ, ಮದುವೆ ಆಗ್ತಿದೀನಿ ಅಂತ ಹೇಳಪ್ಪ. ಮಾಡ್ಕೊಂತ ಹೇಳಪ್ಪ. ಮುಂದೆ ನಿಂತು ಮಾಡ್ಬೇಕು ಅಂತ ಹೇಳಪ್ಪ. ನಾನ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಹುಡುಗಿನ್ ಕೊಡಲ್ಲ ಅಂತ ಕೇಳಪ್ಪ. ನಾನ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಮರ್ಯಾದೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಕ್ ಹೇಳಪ್ಪ. ಇದನ್ನ ಯಾರ್ಗೆ ಹೇಳಪ್ಪ? ನೀನ್ ಯಾವ ಸೀಮೆ ಮರ್ಯಾದೆ ಉಳಿಸಿದ್ಯೋ ಪುಟ್ಕೋಸಿ, ಮಾಡ್ಕೋವಾಗ್ಲಾ? ಅಲ್ರಿ, ತಂದೆ ತಾಯಿ ಇಟ್ಕೊಂಡು ಅವ್ನ ಅನಾಥನ್ ತರ ಮದ್ವೆ ಆದ್ರೆ ಜನ ನಗೋಲ್ವಾ? ಹೌದು ಯಜಮಾನ್ರೆ, 2 ಅಕ್ಷತೆ ಕಡೆ ಹಾಕ್ಬಿಡಿ. ಹುಡುಗಿ ಯಾವ್ದು ಅಂತ ಕೇಳಪ್ಪ. ಆಶಾ. ಮಗನೇ ಮುಂದೈತೆ ಕಾಮನ ಹಬ್ಬ. ತಮ್ಮಣ್ಣ, ಮದ್ವೆ ಆದ್ಮ್ಯಾಕೆ ಅವ್ರ ಜಗಳದ ಮಧ್ಯೆ ನಮ್ಮನ್ನ ಎಳಿಬಾರ್ದು ಅಂತ ಹೇಳಪ್ಪ. ನಾನ್ ಸೆಲೆಕ್ಟ್ ಮಾಡಿರೋ ಹುಡುಗಿ ಚುಂಚಿನ ಕಟ್ಟೆ ಅಲ್ಲ, ಅಪ್ಸರೆ. ಗಲಾಟೆ ಮಾಡಲ್ಲ ಅಂತ ಹೇಳಪ್ಪ. ಅಪ್ಸರನೆ ಕಟ್ಕೊಳ್ಳಿ, ಮುಂದೆ ಸಂಸಾರ ನಗ್ಸಾರ ಆಗ್ದಿದ್ರೆ ಸರಿ. ಇವತ್ ನೀ ನಮ್ಮಪ್ಪ. ಅಪ್ಪ ಸ್ವಲ್ಪ ನಗಪ್ಪ, ಒಂದೇ ಒಂದ್ಸರಿ ನಗಪ್ಪ. ಜೋರಾಗಿ ನಕ್ರೆ ನವರತ್ನ ಉದ್ರೋಗುತ್ತೇನೋ. ನಡಿಯೋ ಸಾಕು. ತಮ್ಮಣ್ಣ, ನೀನ್ ಹೆಂಡ್ರನ್ ಕರ್ಕೊಂಡ್ ಬರ್ತೀಯೋ ಇಲ್ಲ ಯಾವಾಗ್ಲೂ ಹೇಳ್ದಂಗ್ ಸಬು ಬೇಡ್ತೀಯೋ? ಯಜಮಾನ್ರೆ, ಅವಳು ಬರೋದ್ ಬೇಡ, ಅದೊಂದ್ ದೊಡ್ಡ ಕಥೆ. ಕತ್ತೆ ಅದೇನು ಅಂತ ಇವತ್ ನೀ ಹೇಳಿಲ್ಲ. ನೀ ಉತ್ತರ, ನಾ ದಕ್ಷಿಣ. ಯಜಮಾನ್ರೆ, ಒಂದಿನ ಬಂದೆ ಮಾ. ನನ್ ಬಾಂಬೆ ಅಮ್ಮ, ನನ್ ಬಾಂಬೆ ಕಾಣ್ತಾ ಇಲ್ಲ. ಯಾಕಮ್ಮ ಹಂಗ್ ಮಾಡ್ತಾ ಇದೀಯಾ? ನನ್ ಬಾಂಬೆ ಕಾಣ್ತಾ ಇಲ್ಲಮ್ಮ. ಅಲ್ಲೇ ಇಲ್ಲ ಇಟ್ಟಿರ್ಬೇಕು ನೋಡು. ಊಟ ಮಾಡ್ದಮ್ಮ, ಸಿಕ್ಕಿಲ್ಲ. ಸರಿ, ಆ ರಿಮೋಟ್ ಕಂಟ್ರೋಲ್ ತಗೋ. ನೀನ್ ತಗೊಂಡಿದ್ಯಾ? ಹಲೋ ಬೇಬಿ, ಎಲ್ಲಿದ್ಯಾ? ಎಕ್ಕರೆ ನಾನು ಸೀರೆ ಎಳೆ ಮೇಲೆ, ಎಳೆ ಮೇಲೆ ಬಾರ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ರೀ ಬ್ಯಾಡ್ರಿ. ರೀ ಬಂದ್ರಿ ಇಲ್ಲಿ. ಈ ಕಳ್ರಲ್ಲ ನಿಮ್ ಫ್ರೆಂಡ್ಸ್ ಏನ್ರಿ? ನಾಚಿಕೆ ಆಗಲ್ಲ ನಿಮ್ಗೆ? ಇದು ಯಜಮಾನ್ರೆ ಕತೆ. ಆವತ್ತಿನಿಂದ ನಾನ್ ಯಾರ ಮನೆಗೂ ಕರ್ಕೊಂಡು ಹೋಗೋದಿಲ್ಲ, ಅವಳು ಬರೋದಿಲ್ಲ. ತಮ್ಮಣ್ಣ, ನೀ ಮನ್ಸ ಎಲ್ಲ ಕಂಡ್ಲ ದ್ಯಾವ್ರು ಮಕ್ಕಳಿಲ್ಲ ಅನ್ನೋ ಕೊರಗಲ್ಲಿ ಎಂಡ್ರ ಜೊತೆಲಿ ಈಟೆಲ್ಲ ನೋವು ಅನುಭವಿಸ್ತಿದ್ರು. ಯಾವಾಗ್ಲೂ ನಗ್ನಗ್ತಾ ಇರ್ತೀಯಲ್ಲೋ. ಬೇಸ್ ಬೇಸ್, ಸಮಾಧಾನ ಮಾಡ್ಕೊಳ್ಳ. ಮಕ್ಕಳಾಯ್ತವೆ, ಬಡ್ಡೆ 10 ಮಕ್ಕಳಾಯ್ತವೇನ್ಲ?
ಹಿಂಗೆ ಯಾವಾಗ್ಲೂ ನಗ್ನಗ್ತಾ ಎಂಡ್ರ ಜೊತೆಲಿರು. ವರ್ಷಕ್ಕೊಂದೊಂದು ಆಯ್ತವೆ. ನೀವ್ ಹೇಳ್ದಾಗೆ ಆಗ್ಬಿಟ್ರೆ ಹುಟ್ಟೋ ಮಕ್ಕಳಿಗೆಲ್ಲ ನಿಮ್ಮ ಹೆಸರ ಇಟ್ಬಿಡ್ತೀನಿ. ಏಯ್, ಎಲ್ಲ ತಯಾರಿ ಮಾಡ್ಬಿಡು. ನಾಮಕರಣಕ್ಕ? ಅಯ್ಯೋ ಬರ್ತದೆ, ಅದೀಗ್ಲೇ ಅಲ್ವೋ ಕೋತಂಡನ್ ಮದುವೆಗೆ. ಬಿಡೋ ತಮ್ಮಣ್ಣ, ನಾನೇನ್ ಹೆಂಗ್ಸ? ಹೆಂಗಸ್ರು ದೃಷ್ಟಿ ನಿಮ್ಗೆ ಆಗಬಾರ್ದು ಅಂತ. ಹಂಗಾದ್ರೆ ದೃಢವಾಗಿಡು. ದೃಷ್ಟಿ ಆಗೋಷ್ಟು ನೋಡ್ತಾರ ಹೆಂಗಸರು ಗಂಡಸರ್ನ? ಅವ್ರ ದೃಷ್ಟಿಲೇ ಅಲ್ವಾ ಬಾಸು ಸೃಷ್ಟಿಯೆಲ್ಲ ಅಡಗಿರೋದು. ಹ್ಮ್. ಆಮೇಲೆ ಇವತ್ ರಾತ್ರಿ ಸೋಪ್ನ ಆಲೀತಿರಲ್ಲ, ಹೆಂಡತಿನ ಹೂವಿನ ತರ ನೋಡ್ಕೋಬೇಕು. ಮತ್ತೆ ನನ್ ಹೂವಿನ ಮನಸ್ಸಿಗೆ ತೃಪ್ತಿ ಆಗಿದೆ ಅಂತ ನನಗೇನ್ ಗೊತ್ತಾಗುತ್ತೆ? ತೃಪ್ತಿಯಿಂದ ತುಟಿಗಳು ಅದರ್ತಾ ಇರುತ್ತೆ, ಕಣ್ಣು ಕೆನ್ನೆ ಕೆಂಪಗಾಗಿರುತ್ತೆ, ಮುಖ ಬೆವುತೋಗಿರುತ್ತೆ. ಗೊತ್ತಾಯ್ತು ಗುರು. ನೀವ್ ಯಾರಾದ್ರೂ ಸೋಬಾಂದ್ ಪದ ಹಾಡ್ತೀರಿ ಅಂದ್ರೆ? ಅಜ್ಜಿ ಅಜ್ಜಿ ನಾನ್ ಆಡ್ತೀನಿ ಅಜ್ಜಿ. ಬಾಲಾರೆ ಇವ ಬಾರಿ ಗಬ್ಬು, ನೀನ್ ಆಡ್ಬೇಡ, ನಾನೇ ಆಡ್ತೀನಿ, ಸುಮ್ಕಿರು. ಅಜ್ಜಿ, ಮದುವೆ ರಿಸೆಪ್ಷನ್ಗೇನೋ ಆರ್ಕೆಸ್ಟ್ರಾ ಇಡ್ತಾರ, ನೀನ್ ಪ್ರಸ್ತುತಕ್ಕೂ ಕಚೇರಿ ಇಡ್ತಾ ಇದೆಯಲ್ಲ. ರೇ ಮುಗ್ಸು. ಅಲಿತಿಯಲ್ಲ ಕೋದಂಡ, ಅಷ್ಟು ಅವಸರನಾ? ಸೋಬಾನ ಸೋಬಾನ ಸೋಬಾನವೇ ಕೋದಂಡ ರಾಮಗೆ ಸೋಬಾನವೇ. ಅತ್ತಿತ್ತ ನೋಡ್ಯಾನು ಬೇರೆ ಹೆಣ್ಣನ ಕಂಡು ಹಾರ್ಯಾನು, ಸೆರ್ಗಿಗೆ ಗಂಡಕೋ ನನ್ನವ್ವ. ಹೆಂಡವ ಕುಡಿದಾನು ನಿನ್ನನ್ನೇ ಬಡಿದಾನು, ದಂಡಿಸೋ ಹೆಮ್ಮಾರಿ ನೀನಾಗು. ಜೂಜಾಟ ಆಡ್ಯಾನು ಕಳ್ತನ ಮಾಡ್ಯಾನು, ಆಗಾಗ ಕೈಗೆ ಬರೆ ಹಾಕು. ಭಂಗಿಯ ಕುಡಿದು ಮಂಗನಂಗಾಡ್ಯಾನು. ಇದು ಸೋಮನದ ಪದ ಅಲ್ಲ, ನನ್ಗೆ ಅವಮಾನದ ಪದ. ಮುಗಿತಾ? ನಮ್ದೆಲ್ಲ ಮುಗೀತಪ್ಪ, ಹೇಳ್ರೆ. ಪಾಪ ಈಗ್ಲೇ ತರೋತ್ತಾಯ್ತು, ನಡೀರಿ. ನೀನ್ ಯಾಕೆ ಜಿನ್ನೆಲ್ಲ ನಿಂತಿದ್ಯಾ? ನಡಿ ನಡಿ. ನೀನಿನ್ನ ಬಿಚ್ಚಲೇ ಇಲ್ವಲ್ಲಪ್ಪ ದುಡ್ನ. ಓಹೋ ಮಾಡಿಕ್ಯ, ನಿನ್ ಎಂಡ್ರಿಗೆ ರಂಗ ತಕ್ಕಡು. ನಿನಗಿಂತ ನಿಮ್ಮ ಅಪ್ಪನೇ ವಾಸಿ. ಅವನ್ ಸೋಬಂದಾಗೆ 1000 ರೂಪಾಯಿ ಕೊಟ್ಟಿದ್ದ. ನಮ್ಮಪ್ಪ 1000 ರೂಪಾಯಿ ಕೊಟ್ಟಿದ್ದ? ಏನ್ ದೊಡ್ಡ ಲತಾ ಮಂಗೇಶ್ಕರ್ ನೀನು. ಅಲ್ದೆ, ನಾನು ವಯಸ್ಸಿನಾಗಿದ್ದಾಗ ನಾನು ಕಂಟನು ಪೇಸ್ ಕಟ್ಟು ನೋಡಿದ್ರೆ ನೀನು ಮೂರ್ಛೆ ಬಿದ್ದೋಗ್ತಿದ್ದೆ ಮುದೇವಿ. ಆಶಾ, ಲೈಟ್ ಆಫ್ ಮಾಡ್ಲಾ? ನಿಮ್ಮಿಷ್ಟ. ಇರ್ಲಾ? ನಿಮ್ಮಿಷ್ಟ. ಆಫ್ ಮಾಡ್ತೀನಿ. ಇಲ್ಲೇ ಮಲಗ್ ಬಾರೆ. ಕೆಳಗಡೆ ಎಲ್ಲ ನೆಂಟ್ರಿದ್ದಾರೆ, ನಿಮ್ದೇನ್ರಿ ಕಾಟ? ಇದ್ರೆ ಇರ್ತಾರೆ ಬಾರೆ. ಬಿಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ. ಇದ್ಯಾಕ್ರಿ ಕಣ್ಣೆಲ್ಲ ಕೆಂಪಗಾಗಿದೆ? ಇಲ್ವಲ್ಲ, ಲೈಟ್ ಆಫ್ ಮಾಡು. ಯಾಕ್ರಿ ಹೇಗ್ ಬೆವತ್ ಬಿಟ್ಟಿದ್ದೀರಾ? ರೀ, ಲೈಟ್ ಆಫ್ ಮಾಡ್ಲಾ? ನಿನ್ನಿಷ್ಟ. ನಿದ್ದೆ ಬರ್ತಾ ಇದೆಯಾ? ಇಲ್ಲ, ನನಗೆ ನಿದ್ದೆ ಬರ್ತಾ ಇದೆ. ಲೈಟ್ ಆಫ್ ಮಾಡಿ ಮಲ್ಕೋ. ಲೇ ತಮ್ಮಣ್ಣ, ನೀನ್ ಹೇಳಿದ್ದೆಲ್ಲ ಇಲ್ಲಿ ರಿವರ್ಸು. ಚಿಲ್ಕ ತೆಗೆದು ಆಯ್ತು, ಬರಲ್ಲ ನೀನು. ನಾನು ಮಾವಯ್ಯ. ನೀನವ? ನಾನು ಅವಳು ಅನ್ಕೊಂಡ್ಬಿಟ್ಟೆ. ನೀ ಯಾಕವ ಬರೋಕೋದೆ? ಪರವಾಗಿಲ್ಲ ಮಾವಯ್ಯ.
ತಗೊಳ್ಳಿ ಮಾವಯ್ಯ. ತತ್ತಾರವ. ಅತ್ತೆ ಎಲ್ಲಿ ಮಾವಯ್ಯ? ಅಲ್ಲೇ ಎಲ್ಲೋ ಬಿತ್ಕೊಂಡಿರ್ಬೇಕು. ಅಲ್ಲೇ ಎಲ್ಲೋ ಯಾಕೆ ಮಲಗಿದ್ದಾರೆ ಅತ್ತೆ? ಯಾಕೆ ಅಂತ ಆ ಕತ್ತೆನೆ ಹೋಗಿ ಕೇಳವ. ಅತ್ತೆ ಕಾಫಿ ತಗೊಳ್ಳಿ. ಯಾಕತ್ತೆ ಎಲ್ಲಿ ಮಲಗಿದ್ದೀರಾ? ಅಲ್ಲಿ ತುಂಬಾ ಕಾಟಮ್ಮ, ನಿದ್ದೆನೆ ಕೊಡಲ್ಲಮ್ಮ. ಏನಂದ್ರಿ? ತಿಗ್ನೆ ಕಾಟ ಅಂದೆ. ಪಾಪ ತಿಗಣಿಗೆ ಕುಡಿಯೋಕ್ ರಕ್ತ ಸಿಗದೆ ರಾತ್ರಿ ಎಲ್ಲ ರಮ್ ಕುಡ್ದಿರ್ಬೇಕು ಅಲ್ವಾ ಅತ್ತೆ? ನಿನ್ನ ಯಜಮಾನ ಇನ್ನೂ ಎದ್ದಿಲ್ವೇನವ? ಇನ್ನೂ ಇಲ್ಲ ಮಾವಯ್ಯ. ಸರಿ ನಡಿಯವ ನಡಿ. ನನ್ ಸೊಸೆ ಮನೆ ತುಂಬಾ ಮಹಾಲಕ್ಷ್ಮಿ ತರ ಓಡಾಡ್ಕೊಂಡವಳೆ. ಈ ಸೋಮಾರಿ ಬಟ್ಟೆತ್ತದ ಇನ್ನ ಮಲ್ಗೆವನೆ. ನೀನ್ ಯಾಕಪ್ಪ ಇಲ್ಲಿ ಬರೋದಕ್ಕೋದ? ಅಲ್ಲಿಂದಾನೆ ಕೂಗಿದ್ರೆ ಎದೊಳ್ತಿರ್ಲಿಲ್ವಾ? ಶೋಭನಾದ ಬೆಳಿಗ್ಗೆನೆ ಬೈದ್ ಎಬ್ಬರಿಸಬಾರ್ದು ಅಂತ ಮೈ ಮುಟ್ಟು ಎಬ್ಬರಿಸಕ್ ಬಂದ್ರೆ ಬೆಳಿಗ್ಗೆನೆ ಯಾರ್ಯಾರು ಯಾವ ಮೂಡಲ್ ಇರ್ತಾರೆ ನಿನ್ಗೊಂದು ಗೊತ್ತಾಗಕ್ಕಿಲ್ಲ. ಒಳ್ಳೆ ಕರಡಿ ನುಗ್ಬಿಡ್ತೀಯ. ಗಪ್ ನನ್ನ ಮಗನೇ. ಅಪ್ಪ ಸೂರ್ಯದೇವ, ನಿನ್ನ ಕಣ್ಣೀರಲ್ಲೇ ಅಭಿಷೇಕ ಮಾಡ್ತಾ ಇದ್ದೀನಿ. ಆ ಕುಂತೆ ಕೊಟ್ಟಂಗೆ ಕರ್ಣನಂತ ಒಬ್ಬ ಮಗನ ನನಗೂ ಕೊಡಪ್ಪ. ಸೂರ್ಯದೇವ, ರವಿ ತೇಜ, ಭಾಸ್ಕರ, ಕರೆದ್ರ? ಭಾಸ್ಕರ, ನಂಗೊಂದ್ ಮಗು ಕೊಡೋ. ತಂಗಿ, ನಾನು ಏಕಪತ್ನಿ ವ್ರತಸ್ಥ. ನಿನ್ಯಾರು ಕರ್ದವ್ರೀಗ? ನೀನೇನ್ ಭಾಸ್ಕರನಾ? ಹೌದು, ನನ್ನ ಹೆಸರು ಭಾಸ್ಕರನೇ. ನಿನ್ನ ಹೆಸರು ಭಾಸ್ಕರನ? ತೊಳ ಕೆಂಡ ಇದ್ದಂಗಿದ್ಯಾ? ಹೋಗ್ಲಿ, ನಿಂಗ್ ಮಕ್ಳೆಷ್ಟು? 3 ಜನ. ಅಯ್ಯೋ, 3? ಹೆಂಗಾದವು? ಅಯ್ಯೋ, ಇವನೆಲ್ಲ ಮಾಯವಾಗೋದ? ಇವ್ನು ಯಾಸ ದೋಸೆ ಹುಯ್ಯ? ಮಗಳೇ, ತಾಯೇ, ಹಿಂಗೆಲ್ಲ ಮಾಡಿದ್ರೆ ಮಕ್ಕಳಾಗಕ್ಕಿಲ್ಲ ಮಗಳೇ. ಮತ್ತೆ ಹಂಗ ಮಾಡೋಣಮ್ಮ? ಸಂತಾನ ವ್ರತ ಮಾಡಿದ್ರೆ ಮಕ್ಕಳಾಗ್ತವೆ. ಸಂತಾನ ವ್ರತ ಮಾಡಿದ್ರೆ ಮಕ್ಳಾಯ್ತದ? ಅಮ್ಮ ಅಮ್ಮ, ಹೆಂಗ್ ಮಾಡೋದು ಗೊತ್ತಿಲ್ಲ. ಎಲ್ಲ ನಾನ್ ನಿಂಗೆ ಹೇಳ್ಕೊಡ್ತೀನಿ ಮಗಳೇ.